Hey guys, very good evening, my dear, lovely, awesome student. How are you, bacho? GST input tax credit last part ನೋಡ್ರಿಪ್ಪ. So ಬೇಗ join ಆಗಿ. So let's begin. Hi Azhar. So ಈಗ ಇದಾದ ಮ್ಯಾಗೆ we left with one more chapter, GST assessment, because valuation of goodwill, valuation of supply under GST ನ ಕಲಿಸಿದ್ದೀನಿ. ಈಗ after this we have left with one more chapter. ಒಂದು ಚಾಪ್ಟರ್ ಇದೆ. ಈ ಚಾಪ್ಟರ್ ಆದ್ರೆ ಮುಗೀತು. GST is finished. Correct? So without taking time, let's start now. ಇವತ್ತು ಏನು ಸರ್, ಇವತ್ತು ನಾವು we are solving only the problems related to GST. Correct? So hi Rahul, hi Arun. ಎಲ್ಲರೂ ಲೈಕ್ ಮಾಡಿ ವಿಡಿಯೋನ. Those who are watching on the YouTube, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿಪ್ಪ. ರೈಟ್, ಇವತ್ತು ಏನು ಸರ್, ಇವತ್ತು ಡೆಫಿನೆಟ್ಲಿ ಬಚ್ಚೋ ವಿಲ್ ಡಿಸ್ಕಸ್ ದ ಪ್ರಾಬ್ಲಮ್ ನೌ. ಈಸ್ ಮೈ ವಾಯ್ಸ್ ಕ್ಲಿಯರ್? ಚಲೋ, ವಾಯ್ಸ್ ಅಂತೂ ಕ್ಲಿಯರ್ ಆಗಿದೆ. ಸೊ ಲೆಟ್ಸ್ ಬಿಗಿನ್ ಬಚ್ಚು. ಪ್ರಾಬ್ಲಮ್ ಇಲ್ಲ ಸರ್, ಇಲ್ಲಿದೆ ಪ್ರಾಬ್ಲಮ್. ಹಿಯರ್ ವಿ ಹ್ಯಾವ್ ಪ್ರಾಬ್ಲಮ್ ಬಚ್ಚು. ಈಗ ಏನು ಸರ್, ಈಗ ನೋಡಿ, ಇದು ಕೇಸ್ ಸ್ಟಡಿ ಪ್ರಾಬ್ಲಮ್ ಪ್ರತಿ ವರ್ಷ ಇದ್ರಾಗಿಂದ ಕೇಳ್ತಾರೆ ಅವರು. ಮೋಸ್ಟ್ ಪ್ರಾಬ್ಲಿ ಯು ವಿಲ್ ಬಿ ಗೆಟಿಂಗ್ ಫ್ರಮ್ ದಿಸ್ ಓನ್ಲಿ. ಕರೆಕ್ಟ್? ಈಗ ಏನು ಮಾಡ್ಬೇಕು ಸರ್, ಈಗ ಸಾಲ್ವ್ ಮಾಡ್ಬೇಕಪ್ಪ. ಈಗ ಕೇಳ್ರಿ, ಸ್ವಲ್ಪ ನೋಡ್ರಿ. ಆ್ಯಂಡ್ ಡೆಫಿನೆಟ್ಲಿ ಶ್ರೀ ಕೃಷ್ಣ ಡೈರಿ, correct, Kirvati Karnataka are liable to pay the GST for the month of 2022 are as follows. IGST, CGST, SGST ಇದೆ. ಈಗ ಅವ GST ಪೇ ಮಾಡಬೇಕಾಗಿದ್ದು, ಒಪ್ಕೋತೀರಾ? GST ಪೇ ಮಾಡಬೇಕಾಗಿದೆ. ಎಷ್ಟಪ್ಪ? 2,20,000 ಇದೆ, 3 lakh ಇದೆ, ಮತ್ತೆ 3 lakh ಇದೆ. IGST, CGST, SGST. ಈಗ ನೆಕ್ಸ್ಟ್ ಏನು? ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವೈಲೇಬಲ್ ಅವನ ಅಕೌಂಟ್ದಲ್ಲಿ ಜಮಾ ಇದೆ. ECL ಲೆಜರ್ದಾಗ ಎಷ್ಟು? 2,80,000, CGST 90,000 ಇದೆ, ಮತ್ತೆ SGST 3 lakh ಇದೆ. ಆಫ್ ದಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 20,000 ರಿಲೇಟೆಡ್ ಟು ಎಕ್ಸ್ಪೋರ್ಟ್ ಇದೆ, ಎಕ್ಸ್ಪೋರ್ಟ್ ಮಾಡಿದೆ. ಕರೆಕ್ಟ್? ಈಗ ಶ್ರೇಯಾ ತಗೋತೇನಮ್ಮ, ಡೋಂಟ್ ವರಿ. ಹೌ ಡು ಯು ಟ್ರೀಟ್ ದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ ಎಕ್ಸ್ಪೋರ್ಟ್ ಸಪ್ಲೈ? ಎಕ್ಸ್ಪೋರ್ಟ್ ಮ್ಯಾಗಂತೂ ಬರಂಗಿಲ್ಲಪ್ಪ GST, ಗೊತ್ತದ ನಿಮಗೆ. ವೆನ್ ಎವರ್ ವಿ ಆರ್ ಎಕ್ಸ್ಪೋರ್ಟಿಂಗ್ ದೇರ್ ಇಸ್ ನೋ GST. ಕರೆಕ್ಟ್? 0 GST ಬರ್ತೈತಿ. ಹಾಗಿದ್ದರೆ ಏನರ ಅವ್ರ ಅಕೌಂಟ್ದಲ್ಲಿ ಜಮಾ ಇದ್ರೆ, ಪೇ ಮಾಡಿದ್ರೆ ವಾಪಸ್ ನಾವು ಕೊಡಬೇಕಾಗತ್ತೆ, ಪೇ ಮಾಡಬೇಕಾಗತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಬಚ್ಚೋ, ಲೆಟ್ಸ್ ಸ್ಟಾರ್ಟ್ ನಾವು ಯಾವ ಥರ ಇಲ್ಲಿ GST ಕ್ಯಾಲ್ಕುಲೇಷನ್ ಮಾಡ್ಬೇಕಂತ. ಸೊ ಗೈಸ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ರೈಟ್, ಏನಪ್ಪ ಅಂದ್ರೆ, ಹೌ ಡು ಯು ಟ್ರೀಟ್ ದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್? ಬರ್ಕೊಡೋದು input tax credit on export supply. Input tax credit on export supply ಇದೆಯಲ್ಲ, no GST, David. So therefore any input tax credit on export ಇದೆಯಲ್ಲ, ರಿವರ್ಸ್ಡ್, ರಿವರ್ಸ್ ಮಾಡ್ತೀನಿ ಅದಕ್ಕೆ ಒಂದು. ಹಾಗಿದ್ರೆ ಸರ್ ಈಗ ಏನು ಮಾಡ್ಬೇಕು ಸರ್? ಈಗ ಸ್ವಲ್ಪ ಕೇಳ್ರಿ, ಇಲ್ಲಿ 20,000 ರೂಪಾಯಿ ಇದೆ, ಹೌದಲ್ಲ? 20,000 ರೂಪಾಯಿ ಇದೆ, 20,000 ರೂಪಾಯಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದೆ. So IGST, total IGST, right, balance, how much we have? IGST balance ಇಲ್ಲಿ ಇದೆ 2,20,000. correct? 2,20,000 ಇದೆ. ಇದರಲ್ಲಿ ಏನು ಸರ್? 2,20,000 ಇದೆ, ರೈಟ್? ಟೋಟಲ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅದು IGST ಇದೆ, ಕರೆಕ್ಟ್? ಹೌದಿಲ್ಲ? ಇಲ್ಲ ಇದಿಲ್ಲ ನೋಡಿ, 2,80,000 ಇದೆ, ಸಾರಿ. IGST 2,80,000 ನೋಡಿ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 2,80,000 ಇದೆ. 2,00,000 ಇದರಲ್ಲಿ ಏನು ಮಾಡ್ಬೇಕು ಸರ್? ಲೆಸ್ GST David on export, GST paid on export,
ಸರ್ ಎಷ್ಟಿದೆ ಸ್ವಲ್ಪ ಕೇಳ್ರಿ. GST levied on export is 20,000. ಲೆಸ್ ಮಾಡ್ತೀವಿ, ರೈಟ್. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ IGST available lakh ಆಗುತ್ತೆ. ಹೌದಲ್ರಿಪ್ಪ? ಅರ್ಥ ಆಗಿದೆಯಾ? ಬೇಗ 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 ಹೇಳ್ರಿಪ್ಪ. ಸುನಂದ, ಅಜರ್, ಟೆಲ್ ಮಿ ಬಚ್ಚಾ, ಅಂಡರ್ಸ್ಟ್ಯೂಡ್? No doubt? No doubt, my dear student? ಮುಂದೋಗೋಣ. ಈಗ ಹೌ ಡು ಯು ಕ್ಯಾಲ್ಕುಲೇಟ್ GST ಪೇಬಲ್? ಈಗ ಸ್ಟೇಟ್ಮೆಂಟ್ ಆಫ್ utilization of input tax credit and GST payable. ವೆರಿ ಇಂಪಾರ್ಟೆಂಟ್. ಸೊ ಬಚ್ಚೋ ಸ್ವಲ್ಪ ಕೇಳ್ರಿ, ಇದೆ ಪರ್ಟಿಕ್ಯುಲರ್ಸ್, ರೈಟ್. ಅವನ ಅಕೌಂಟ್ದಲ್ಲಿ ಜಮಾ ಮಾಡೋಕ್ಕಿಂತ ಮುಂಚೆ ಎಷ್ಟು ಕೊಡಬೇಕಾಗಿತ್ತವ? IGST 2,20,000, CGST 3 ಲಕ್ಷ ಇದೆ, ಮತ್ತು ಇದೆಷ್ಟಿದು 3 ಲ್ಯಾಕ್ ಇದೆ, ರೈಟ್. IGST, GST, ಆಮೇಲೆ SGST. ಎಲ್ಲರೂ ದಯವಿಟ್ಟು ಲೈಕ್ ಮಾಡ್ರಿ ವಿಡಿಯೋನ. ಸರ್ ನೆಕ್ಸ್ಟ್ ಏನು? ನೆಕ್ಸ್ಟ್ ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ IGST. ಫಸ್ಟ್ GST ಪೇಬಲ್ ಎಷ್ಟು ನೋಡ್ರಿ? GST ಪೇಬಲ್ ಎಷ್ಟು GST ಪೇ ಮಾಡ್ಬೇಕಪ್ಪ ಅವರು? ಕೇಳಲೆ GST ಪೇಬಲ್ ಆಗ್ತಾ ಇದೆ 2,20,000, 3,00,000, 3,00,000 ಇದೆ. ಹೌದು ಇಲ್ಲ? 2,20,000, 3,00,000, ಇಷ್ಟಂತೂ GST ಪೇ ಮಾಡ್ಬೇಕು ಅವರು. ಕರೆಕ್ಟ್ ಬಚ್ಚೋ? ಕರೆಕ್ಟ್. ಸರ್ ನೆಕ್ಸ್ಟ್ ಏನಲ್ಪ? ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಫ್ IGST. ನೋಡಿ ಎಷ್ಟಿದೆ ಈಗ? ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ IGST ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಎಸ್ ಮಾಡಿದೀವಿ. ಎಷ್ಟಿದೆ? 2 ಲ್ಯಾಕ್ ಇದೆ. ಈಗ ನಮ್ಮ ಕಡೆ ಎಷ್ಟಿರಲಿ? 2,20,000 ಇದೆ ನಾವು ಪೇ ಮಾಡೋದು. ಹಾಗಿದ್ರೆ ಏನ್ ಮಾಡ್ಬೇಕು ಸರ್? ಫಸ್ಟ್ ಇದು 2,20,000 ತಗೊಳ್ರಿಪ್ಪ. 2,20,000 ತಗೊಂಡ್ರಿ. ಇದಂತೂ ನಿಲ್ ಆಯ್ತು ಬ್ಯಾಲೆನ್ಸ್. ಕರೆಕ್ಟ್. ಬ್ಯಾಲೆನ್ಸ್ ಏನಾಯ್ತು? ಬ್ಯಾಲೆನ್ಸ್ ಆಯ್ತು, ಇದು ನಿಲ್. ಯಾವುದು ಸರ್? IGST ನಿಲ್ ಹತ್ರ ಈಗ? ಹೌದು ಇಲ್ಲ ಸರ್? ಈಗ ನೆಕ್ಸ್ಟ್ ಏನ್ ಮಾಡಬೇಕು? ಈಗ 2,60,000 ಇತ್ತು ನಮ್ಮ ಹತ್ರ, ಹೌದು ಇಲ್ಲ? 2,60,000 ಇತ್ತು. ಈ 2,60,000 ದಾಗ 2,20,000 ನಾವು IGST ಯುಟಿಲೈಸ್ ಮಾಡಿದೀವಿ. ಎಷ್ಟ್ರಿಪ್ಪ? 40,000 ಇತ್ತು. 40,000 ನಾವು ಏನ್ ಮಾಡಬಹುದು ಸರ್? ನೋಡಿ 40,000 ನಾವು CGST ಗೆ ಅಡ್ಜಸ್ಟ್ ಮಾಡಿ ತಗೋತೀವಿ, ರೈಟ್. 40,000 GST ಗೆ ಅಡ್ಜಸ್ಟ್ ಮಾಡಿ ತಗೋತೀವಿ. ಅರ್ಥ ಆಗಿದೆಯಾ? ಅಂಡರ್ಸ್ಟ್ಯೂಡ್ ಬಚ್ಚು? ಅಂಡರ್ಸ್ಟ್ಯೂಡ್? ಹಾಗಿದ್ದರೆ ಸರ್ ಮುಂದೇನು? ಮುಂದೇನಲ್ಪ? ಈಗ ಏನಾಗುತ್ತೆ? 2,40,000, 2,60,000 ಏನಾಗುತ್ತೆ? CGST ಆಗುತ್ತೆ. 3,00,000 SGST ಇದೆ. ಅರ್ಥ ಆಗಿದೆಯಾ? ಸಮೃದ್ಧಿ, ಅಶ್ವಿನಿ, ಸುನಂದ ಸರ್ ಇದು ಅರ್ಥ ಆಗಿದೆಯಾ? ಹೇಳ್ರಿಮ್ಮ, ಟೆಲಿಂಗ್ ಬಚ್ಚು, ಅಂಡರ್ಸ್ಟುಡ್ ಆರ್ ನಾಟ್? ಪೋಸ್ಟ್ಪೋನ್ ಅಂತೂ ಹಂಗಿಲ್ಲಪ್ಪ ಈಗ. ದೇ ಡೋಂಟ್ ಪೋಸ್ಟ್ಪೋನ್. ಲೈಕ್ ಮಾಡಲ್ಲ ಎಲ್ಲರೂ ವಿಡಿಯೋನ? ಪ್ಲೀಸ್ ಲೈಕ್ ದ ವಿಡಿಯೋ ಬಚ್ಚು. ಶೇರ್ ಮಾಡ್ರಿ ಎಲ್ಲ ಫ್ರೆಂಡ್ಸಿಗೆ, ಓಕೆನಾ? ತಗೋವಾ? ಈಗ ಏನ್ ಸರ್? ಈಗ ನೋಡ್ರಿ ಇಲ್ಲಿ ಕೇಳ್ರಿ. CGST ಎಷ್ಟಿದೆ? ಇಲ್ಲಿ 90,000 ಇದೆ. ಎಷ್ಟಿದೆ? 90,000. ಬರ್ಕೊಟ್ಟಿಲ್ಲಿ ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ GST ಎಷ್ಟಿದೆ? 90,000 ಇದೆ. ಓಕೆನಾ? ಸೊ ಬ್ಯಾಲೆನ್ಸ್ ಪೇಬಲ್ ಇದಂತೂ ನಿಲ್ ಆಯಿತು.
ಇದಾಗ್ತಾ ಇದೆ 1,70,000. ಇದು ಇನ್ನು 3 lakh rupees ಇದೆ. ಹೌದಲ್ರಿ ಹೌದಲ್ರಿ ಬಚ್ಚು. ಈಗ ನೆಕ್ಸ್ಟ್ ಏನ್ ಸರ್, ಈಗ ನೆಕ್ಸ್ಟ್ ಏನಿಲ್ಲಪ್ಪ, ಎಸ್ ಜಿ ಎಸ್ ಟಿ ನೋಡ್ರಿ. ಎಸ್ ಜಿ ಎಸ್ ಟಿ ಇದೆ 3,20,000. 3,20,000 ಎಸ್ ಜಿ ಎಸ್ ಟಿ ಇದೆ. ಬಟ್ ಇಲ್ಲಿ ಜಮಾ ಎಷ್ಟಿದೆ, ಪೇ ಮಾಡಬೇಕಾಗಿದ್ದು 3. ಸೊ ಏನ್ ಮಾಡ್ಬೇಕು ಸರ್, ಈಗ ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ ಎಸ್ ಜಿ ಎಸ್ ಟಿ, ರೈಟ್. 3 lakh rupees. ಸೊ ಜಮಾ ಎಷ್ಟಿದೆ ಅದು 3,20,000 ಇದೆ. 3,20,000 ಇದೆ. ಹಾಗಿದ್ರೆ ಏನ್ ಸರ್, ಈಗ ಬ್ಯಾಲೆನ್ಸ್ ಈಗ ಬ್ಯಾಲೆನ್ಸ್ ಏನಂದ್ರೆ ಕೇಳ್ರಿ, ಜಿ ಎಸ್ ಟಿ ಪೇಬಲ್. ಈಗ ನೋಡ್ರಿ, ಸಿ ಜಿ ಎಸ್ ಟಿದಾಗ 40,000 ಪ್ಲಸ್ ಮಾಡಿದ್ವಿ. ಆಮೇಲೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇತ್ತು, ನಾವು 90,000 ಲೆಸ್ ಮಾಡಿದ್ವಿ. ಉಳಿದೆಷ್ಟಪ್ಪ ಈಗ 1,70,000 ಇಲ್ಲಿ ಜಿ ಎಸ್ ಟಿ ಪೇ ಮಾಡಬೇಕಾಗುತ್ತೆ. ಕರೆಕ್ಟ್, ಹೌದೋ ಇಲ್ಲ? ಆದರೆ ಬ್ಯಾಲೆನ್ಸ್ ಜಿ ಎಸ್ ಟಿ ಪೇಬಲ್ ಇದಾಗುತ್ತೆ 1,70,000. ಮತ್ತೆ ಕ್ಯಾರಿ ಫಾರ್ವರ್ಡೆಡ್, ರೈಟ್. ಎಸ್ ಜಿ ಎಸ್ ಟಿ ಸೆಟ್ ಆಫ್ ಮಾಡಕ್ ಬರಂಗಿಲ್ಲ. ಕ್ಯಾರಿ ಫಾರ್ವರ್ಡೆಡ್ ಆಗುತ್ತಿರೋದು 1,20,000 ಇತ್ತು, ಹೌದಲ್ರಿಪ್ಪ? ಇದರಲ್ಲಿ ಮೈನಸ್ ಏನ್ ಮಾಡ್ಬೇಕು ಸರ್, 3 lakh ಏನಾಗುತ್ತೆ 20. ಅಂಡರ್ಸ್ಟ್ಯೂಡ್ ಬಚ್ಚು? ಅರ್ಥ ಆಗಿದೆಯಾ? ಬೇಗ ಹೇಳ್ರಿ, ಸೊ ದ್ಯಾಟ್ ಐ ವಾಂಟ್ ಟು ಸಾಲ್ವ್ ಒನ್ ಮೋರ್ ಪ್ರಾಬ್ಲಮ್. ಆಮೇಲೆ ಚಾಪ್ಟರ್ ಮುಗಿಲಿಕ್ಕೆ ಬಂತಪ್ಪ. ಈಗ ಬೇಗ ಹೇಳ್ರಿ. ನೋ ಡೌಟ್, ಲೈಕ್ ಮಾಡ್ರಿ. ಹಾ, ಯಾರಿಗೆ ಕ್ಲಾಸಸ್ ಬೇಕಾಗಿದೆ, ಹೌದು ಸರ್ ನಾ ಪಾಸ್ ಆಗೋದಿದೆ ಜಿ ಎಸ್ ಟಿ ಕ್ಲಾಸ್ ಅಂದ್ರೆ ಗೈಸ್, ಎಸ್ ಡೆಮೋ ಕ್ಲಾಸ್ಗೆ ಬುಕ್ ಮಾಡಿ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತೆ ನೋಡ್ರಿ ಅದರದು. ಡೆಮೋ ಕ್ಲಾಸ್ ನಿಮಗೆ ಎಕ್ಸಾಮ್ಸ್ ಇದೆ, 20 to 25 days ಇದೆ ಗೈಸ್. ಡೆಫಿನೆಟ್ಲಿ ನಾ ಪಾಸ್ ಮಾಡ್ಕೊಡ್ತೀನಿ, ಡೋಂಟ್ ವರಿ ಅಬೌಟ್ ಇಟ್. ಓನ್ಲಿ ಥಿಂಗ್ ಇಸ್ ದ್ಯಾಟ್ ಯು ಹ್ಯಾವ್ ಟು ಜಾಯಿನ್ ಕ್ಲಾಸಸ್. ಕ್ರ್ಯಾಶ್ ಕೋರ್ಸ್ ನಾ ಮಾಡ್ತಾ ಇದ್ದೀನಿ, ಡಿಸ್ಕೌಂಟೆಡ್ ಪ್ರೈಸ್ ಆಗಿದೆ. ಬಿಕಾಸ್ ಇನ್ನೊಂದು ಚಾಪ್ಟರ್ ಆದ್ಮೇಲೆ ಮೋಸ್ಟ್ ಪ್ರಾಬ್ಲಿ ವಿಲ್ ಸ್ಟಾರ್ಟ್ ಒನ್ ಮೋರ್ ಕೋರ್ಸ್ ಆನ್ BCom 5th semester, GST, income tax, cost accounting standard also. We will give complete classes in the YouTube ದಾಗ ಇರ್ತವೆ. ಓಕೆನಾ ಬಚ್ಚು? ಹೋಗೋಣ. ಅರ್ಥ ಆಗಿದೆ? ಅರ್ಥ ಆದ್ರೆ ಎಸ್ ಅಂತ ಬರ್ರಿಪ್ಪ ಎಲ್ಲರೂ. ಸಮೃದ್ಧಿ, ಅಶ್ವಿನಿ, ಲಾಸ್ಟ್ ಪಾಲ್ ನೋಡ್ರಿ ಬಾ. ಇದಾದ್ಮ್ಯಾಗೆ ಒನ್ ಮೋರ್ ಚಾಪ್ಟರ್ ಇದೆ ನಿಮ್ದು, ಜಿ ಎಸ್ ಟಿ ಅಸೆಸ್ಮೆಂಟ್, ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಮತ್ತೆ ವ್ಯಾಲ್ಯೂಯೇಷನ್ ಆಫ್ ಗೂಡ್ಸ್ ಮತ್ತೆ ವ್ಯಾಲ್ಯೂಯೇಷನ್ ಆಫ್ ಸರ್ವಿಸಸ್. ನಾನು ಮೊನ್ನೆ ಕಲ್ಸಿದ್ದೇನೆ, ರಿವಿಷನ್ದಾಗ ಏನಮ್ಮ ಕಳ್ಸಿಕೊಡ್ತೀನಿ. ನಾಟ್ ಎ ಪ್ರಾಬ್ಲಮ್. ಈಗ ಎಕ್ಸಾಮಿಗೆ ಪ್ರಿಪೇರ್ ಆಗೋ ಸಾಮಾನು ನೋಡಪ್ಪ. ಚಲೋ ನೆಕ್ಸ್ಟ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಪ್ರಾಬ್ಲಮ್ಗ ಕೇಳ್ರಿ ಪ್ರಾಬ್ಲಮ್ ನೋಡಪ್ಪ. ಇಲ್ಲಿ ಕಲುವು ದೇವತಾ ಟ್ರೇಡರ್ ಬಾಗಲ್ಕೋಟ್ ಸಪ್ಲೈಡ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಇನ್ ದ ಮಂತ್ ಆಫ್ ಜೂನ್. ಇನ್ಫಾರ್ಮೇಶನ್ ಇದೆ ಏನ್ ಸರ್ ಇದು? ಟೈರ್ ಪರ್ಚೇಸ್ಡ್ ಫ್ರಾಮ್ ವಿಕ್ರಾಂತ್ ಟೈರ್ ಮೈಸೂರ್. ಎಷ್ಟಿದೆ? 6 lakh rupees ಪರ್ಚೇಸ್ ಮಾಡಿದ್ದಾರೆ. ಇದರ ಮೇಲೆ ಜಿ ಎಸ್ ಟಿ ಎಷ್ಟಿರಲಿ? ಜಿ ಎಸ್ ಟಿ ಇದೆ ಬಚ್ಚೋ 12%. ಎಷ್ಟಿದ್ರಲ್ಲಿ 12% ಇದೆ. ಟ್ಯಾಕ್ಸೇಬಲ್ ಟೆಕ್ಸ್ಟೈಲ್ ಪರ್ಚೇಸ್ ಫ್ರಾಮ್ ಸೇಲಂ, ಬಾಗಲಕೋಟದವರು ಮೈಸೂರ್ದಾಗ ಮಾಡಿದ್ದಾರೆ. ಮೈಸೂರ್ದಾಗ ಅಂದ್ರೆ ಏನಾಗುತ್ತಿರೋದು? ಇಂಟರಾ ಸ್ಟೇಟ್ ಆಗುತ್ತೆ, ಹೌದಿಲ್ಲ? ಇಂಟ್ರಾ ಸ್ಟೇಟ್ ಆಗುತ್ತೆ. ಟೆಕ್ಸ್ಟೈಲ್ ಪರ್ಚೇಸ್ ಫ್ರಮ್ ಸೇಲಂ ತಮಿಳ್ನಾಡು, ಇದು ಇಂಟ್ರಾ ಸ್ಟೇಟ್ ಆಗುತ್ತೆ. ಎಷ್ಟು? 4 lakh ಇದೆ. ಜಿ ಎಸ್ ಟಿ 5% ಇದೆ. ಇದಂತೂ ಜಿ ಎಸ್ ಟಿ ಪೇ ಮಾಡಿದ್ದು. ಏನಿದೆ? ಜಿ ಎಸ್ ಟಿ ಪೇ ಮಾಡಿದ್ದು. ಹಾಗಿದ್ದರೆ ಔಟ್ವರ್ಡ್ ಸಪ್ಲೈ ಸೇಲ್ ಮಾಡಿದ್ದು ಫಾರ್ ದಿ ಜೂನ್, ಇಂಟರ್ ಸ್ಟೇಟ್ 7 lakh ಇದೆ, ಇಂಟರಾ ಸ್ಟೇಟ್ 8 lakh ಇದೆ. ಸಪ್ಲೈ ಇದೆ ಅದು, that is supply बच्चों. ಹೇಳಮ್ಮ ಅಶ್ವಿನಿ, ಹೇಳಿ ಬಚ್ಚ ಏನದು? ಎಕ್ಸೆಂಪ್ಟೆಡ್ ಸಪ್ಲೈ 2 lakh ಇದೆ ಇಲ್ಲಿ. ಈಗ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬ್ಯಾಲೆನ್ಸ್, ಇವ್ರ ಅಕೌಂಟ್ದಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ನೋಡಲಿ? 1/6/22 ಆಸ್ ಪರ್ ದಿ ದಟ್ ಲೆಜರ್ ಆಸ್ ಫಾಲೋಸ್. 12,000 ಓಪನಿಂಗ್ ಬ್ಯಾಲೆನ್ಸ್, ಇದು 16,000 ಮತ್ತೆ 39,000 ಇದೆ. ಪರವಾಗಿಲ್ಲ. ಏನು? ಔಟ್ ಆಫ್ ದಿ ಟೋಟಲ್ ಪರ್ಚೇಸ್ ಫ್ರಮ್ 40 ಸೇಲಂ 40% ಆರ್ ಯೂಸ್ ಫಾರ್ ಸಪ್ಲೈ ಆಫ್ ಎಕ್ಸೆಂಪ್ಟೆಡ್ ಗುಡ್ಸ್. 40% ಏನಿದೆ ಎಕ್ಸೆಂಪ್ಟೆಡ್ ಗುಡ್ಸ್ ಇದೆ.
ಹೌ ಡು ಯು ಟ್ರೀಟ್ ದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ರಿಲೇಟೆಡ್ ಟು ಎಕ್ಸೆಂಪ್ಟ್ ಸಪ್ಲೈ ಪ್ರಿಪೇರ್ ಸ್ಟೇಟ್ಮೆಂಟ್. ಈಗ ಎಕ್ಸೆಂಪ್ಟೆಡ್ ಸಪ್ಲೈಗೆ ಯಾವ ರೀತಿ ನಾವು ಪ್ರಿಪೇರ್ ಮಾಡ್ತೀವಿ ಬರ್ಕೊಡ್ರಿ ಕೇಳ್ರಿ. ಈಗ ಪೇಮೆಂಟ್ ಆಫ್ put tax credit on exempted supply. ठीक है, tax credit on exempted supply. ರೈಟ್. ನೋಡ್ರಿ ಈಗ ಟೋಟಲ್ ಟೆಕ್ಸ್ಟೈಲ್ ಪರ್ಚೇಸ್ ದಲ್ಲಿ 40% ಇದೆಯಲ್ಲ ಇದು ಎಕ್ಸಾಂಪಲ್ ಇದೆ ಹೌದಲ್ಲ. ಟೋಟಲ್ ಪರ್ಚೇಸ್ ಎಷ್ಟಿದೆ 4 lakh 4 lakh ಇದ್ದು ರೈಟ್ 4 lakh ಇದ್ದು ವಾಟ್ ದೇ ಸೇಯಿಂಗ್ ಸೇ ದಟ್ ಕೇಳಲೆ ಔಟ್ ಆಫ್ textile purchase from Salem 40% are used for supply of exempted. ಈಗ ಟೆಕ್ಸ್ಟೈಲ್ ಪರ್ಚೇಸ್ ಫ್ರಮ್ ಸೇಲಂ ತಮಿಳ್ನಾಡು 4 lakh ಇದೆ ಹೌದಲ್ಲ ಹೌದಲ್ಲ. ಈಗ ಈಗ ಏನಂತ ಮುಂದೆ ಏನು ಕಾಲ್ ಮ್ಯಾಗ ಬಿಡ್ತಾ ಕೇಳಿರ್ಲಿ ಟೆಕ್ಸ್ಟೈಲ್ ಇದೇನ್ರಿ ಇದು ಕೇಳ್ರಿ. ಫಸ್ಟ್ ಆಫ್ ಆಲ್ ಎಕ್ಸಾಮ್ಡೆಡ್ ಸಪ್ಲೈ 2 lakh ಇದೆ ಕರೆಕ್ಟ್ 2 lakh ಇದೆ ಹೌದಲ್ಲ 2 lakh ಇದೆ ಎಕ್ಸಾಮ್ಡೆಡ್ ಔಟ್ವರ್ಡ್ ಸಪ್ಲೈ ಇದು ಔಟ್ವರ್ಡ್ ಸಪ್ಲೈ. ಅದೇ ರೀತಿ 40% 4 lakh ಮೇಲೆ ಎಷ್ಟಾಗುತ್ತೆ ಟೋಟಲ್ ಎಕ್ಸಾಮ್ಟೆಡ್ ಸಪ್ಲೈ ಎಷ್ಟಿರೋದು 2 lakh ಇದೆ ಕರೆಕ್ಟ್ 2 lakh ಇದೆ. ಈಗ 2 lakh ಮೇಲೆ ಜಿ ಎಸ್ ಟಿ ಎಷ್ಟು ನೋಡೋದು ವಾಟ್ ಈಸ್ ದ ಜಿ ಎಸ್ ಟಿ ಬಚ್ಚು 5% ಇದೆ ಕರೆಕ್ಟ್ 5% ಬಚ್ಚು 2 lakh ಮೇಲೆ ಟೋಟಲ್ 2 lakh ಇದೆ ಇದ್ರ ಮೇಲೆ 5% ಜಿ ಎಸ್ ಟಿ ಎಷ್ಟಾಗುತ್ತೆ ಹೆಂಗ್ ಮಾಡ್ಬೇಕು ಸರ್ ವೆರಿ ಸಿಂಪಲ್ ಕೇಳ್ರಿ. ಎಕ್ಸಾಮ್ಡೆಡ್ ಸಪ್ಲೈ 2 lakh ಇದೆ ಇದರ ಮೇಲೆ ಜಿ ಎಸ್ ಟಿ ಇಲ್ಲ ಇಲ್ಲ ಇಲ್ಲಿ 4 lakh ಐತಲ್ಲ ಸಾರಿ 4 lakh ಇದೆ 4 lakh ಇದೆ 4 lakh is the total supply ಇದೆ ಕರೆಕ್ಟ್. ಫೋರ್ ಲ್ಯಾಕ್ ಸಪ್ಲೈ ಇದೆ ಇದರ ಮೇಲೆ 5% ಅಂದ್ರೆ ಜಿ ಎಸ್ ಟಿ ಇದೆ ಸಾಕಿದ್ರದ್ದು 20,000 ಆಯಿತು ಕರೆಕ್ಟ್ 20,000 ಆಯಿತು ಟೋಟಲ್ 20,000 ಇದೆ ನಮ್ಮ ಹತ್ರ ಈಗ ಓಕೆನಾ 20,000 ವಿ ಹ್ಯಾವ್. ಈಗ 20,000ದಲ್ಲಿ ಪ್ರದೀಪ್ ಅದೇ ಹೇಳ್ತೇನೆ ನಾನು 20,000ದಾಗ ಏನು ಸರ್ 40% ಇದೆ ಎಕ್ಸಾಮ್ಡೆಡ್ ಸಪ್ಲೈ ಇದೆ ಸೊ 20,000 ಪ್ಲಸ್ 40% exempted supply ಸರ್ ಏನು ಮಾಡಬೇಕು 20,000 40% ಎಷ್ಟಾಗುತ್ತೆ ನೋಡ್ರಿ 8,000 ಆಗುತ್ತೆ 8,000 ಆಗುತ್ತೆ. ಅರ್ಥ ಆಗಿದೆ ಬಚ್ಚೋ ಅರ್ಥ ಆಗಿದೆಯಾ. ಸೊ 20,000ದಲ್ಲಿ 8,000 ನಿಮ್ದು ಎಕ್ಸಾಮ್ಡೆಡ್ ಸಪ್ಲೈ ಆದರೆ ರಿಮೈನಿಂಗ್ ಎಷ್ಟು ಪೈಲೆ 12,000 ಕರೆಕ್ಟ್. ಈ 12,000 ಏನು ಸರ್ ಇದನ್ನ 12,000 ಇದೆಯಲ್ಲ ಆಯ್ತು ಬ್ಯಾಲೆನ್ಸ್ ಅವೈಲೇಬಲ್ ಫಾರ್ ಇನ್ಪುಟ್ ಇದು ನಂತರ ಏನಾಗುತ್ತೆ ದಿಸ್ ಈಸ್ ನಥಿಂಗ್ ಬಟ್ ಬಚ್ಚಾ ಏನಾಗುತ್ತೆ ಇನ್ಪುಟ್ ಟ್ಯಾಕ್ಸ್ ರೇಟ್ ಆಗುತ್ತೆ ಇದು ರೈಟ್. ಬ್ಯಾಲೆನ್ಸ್ ಅವೈಲೇಬಲ್ ಇನ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮತ್ತು 8,000 ರೂಪಾಯಿ ಏನು ಸರ್ 8,000 ರೂಪಾಯಿ ನಾವು ಮಾಡ್ತೀವಿ ರಿವರ್ಸ್ ಮಾಡಿದ್ವಿ
right? It's going to be reverse ಮಾಡ್ತೀವಿ because exempt ಅಲ್ಲ. So first exempted ಆಗಿದೆ. My dear student, ಏನಪ್ಪ ಶ್ರೇಯಾ ಇದು ಸಮಾಧಾನ ಮಾಡೋ ಒಂದು 5 ನಿಮಿಷ ನಿಮ್ಗೆ ತಗೋತೀನಿ ಬಿಕಾಸ್ ಇವುದು ಥರ್ಡ್ ಸೆಮ್ಗಿಂತ ಫೋರ್ತ್ ಸಿಕ್ಸ್ ಸೆಮ್ ಫಿಫ್ತ್ ಸೆಮ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ತಿಳಿತೀನಪ್ಪ ಇದು ಅಲ್ಮಾನ್ ತಿನಿ ಅಜರ್ ಟೋಟಲ್ 4 ಲಕ್ಷ ರೂಪಾಯಿ ಇತ್ತು. 5% GST 20,000 ಇತ್ತು. ಅದ್ರ ಮೇಲೆ 40% ಎಷ್ಟಾಗತ್ತೆ ರೀ ಎಕ್ಸಾಮ್ ಇದೆ. ಸೊ ಇನ್ಪುಟ್ ಟ್ಯಾಕ್ಸ್ ಎಷ್ಟಾಗುತ್ತೆ 12,000 ಆಗುತ್ತೆ. ಆಲ್ ರೈಟ್ ಬಚ್ಚಾ, ಆಲ್ ರೈಟ್. ನೆಕ್ಸ್ಟ್ ಪ್ರಿಪೇರ್ ಸ್ಟೇಟ್ಮೆಂಟ್ ಶೋಯಿಂಗ್ GST ಪೇಬಲ್. Right, statement showing input tax available for the month of June 2022. Right, particulars ठीक है. IGST, SGST, yes ಅಲ್ಲ CGST ಮತ್ತೆ GST. ओके ना. तो बच्चों फर्स्ट ओपनिंग बैलेंस as per ECL. What is opening balance as per the ECL? ಎಷ್ಟಿದೆ? 12,000 ಇದೆ, 16 ಇದೆ, 13 ಇದೆ, ಹೌದಲ್ಲ? 12,000 ಮತ್ತೆ 39,000 ಇದೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಸರ್. ಮುಂದೆ ಏನು ಮಾಡಬೇಕು? ಏನಿಲ್ಲ, ಇದರಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ ಪರ್ಚೇಸಸ್. ಫಸ್ಟ್ ಯಾವ್ದ್ರಪ್ಪ ಅದು? ಟೈರ್ 6 lakh rupees ಇದೆ. ಇದೆಯಲ್ಲ ಹ್ಯಾವ್ lakh, ರೈಟ್? 6 lakh ಮೇಲೆ 12%. ಬಿಕಾಸ್ ಇದೇನ್ರಿದು? ಇದು ಇಂಟರಾ ಸ್ಟೇಟ್ ಇದೆ. ಅಂದ್ರೆ ಏನಾಗುತ್ತೆ? ವೆರಿ ಸಿಂಪಲ್. GST and SGST lakh to 6% lakh to ಅಂದ್ರೆ ಏನು ಸರ್? ಇದು 36,000 ಇಲ್ಲಿ ಬಂತು, 36,000 ಇಲ್ಲಿ ಬಂತು. ಅಂದ್ರೆ ಇದು ಪರ್ಚೇಸ್ ಮಾಡಿದಾರ ಅವರು, ಅಂದ್ರೆ GST ಪೇ ಮಾಡ್ಯಾರ ಅಂತ ಇದ್ದಾರೆ. ಹೌದು ಇಲ್ಲ? ಎಸ್ ಆರ್ ನೋ? ಮತ್ತೇನು ಸರ್ ಈಗ? ಮತ್ತೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ ಟೆಕ್ಸ್ಟೈಲ್ ಫ್ರಾಮ್ ಸೇಲಂ. ಈಗ ಟೋಟಲ್ ಇತ್ತು 20,000 ರೂಪಾಯಿ. ಟೋಟಲ್ ಎಷ್ಟಿತ್ತು? 20,000 ರೂಪಾಯಿ ಇತ್ತು. 20,000 ರೂಪಾಯಿದಾಗ 8,000 ರೂಪಾಯಿ ರಿವರ್ಸ್ ಮಾಡಿವಿ. ಹಾಗಿದ್ರೆ 12,000 ರೂಪಾಯಿ ಅಷ್ಟೇನು ಮಾಡ್ತೀವಿ? ಆಡ್ ಮಾಡ್ತಿದ್ದಾರೆ 12. ಏನು ಮಾಡ್ಬೇಕು ಸರ್ ಈಗ? ಏನಿಲ್ಲ, ಟೋಟಲ್ ಮಾಡ್ಕೊಡ್ರಿ. ಟೋಟಲ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 24,000 ಇದಾಯಿತು, ಇದು 2,000 ಆಯಿತು, ಇದು 75,000 ಆಗುತ್ತೆ. ಓಕೆನಾ ಬಚ್ಚಾ? ನೆಕ್ಸ್ಟ್ ಏನು ಸರ್ ಈಗ? ಇಲ್ಲಿ ತನಕ ಅರ್ಥ ಆಗಿದ್ರೆ ಎಸ್ ಅಂತ ಬರ್ರಿಪ್ಪ ಎಲ್ರು. ಎವ್ರಿವನ್ ಸೇ ಎಸ್ ಸರ್, ಅಂಡರ್ಸ್ಟುಡ್ ಅಂತ ಬೇಗ. Understood? No doubt? ನೆಕ್ಸ್ಟ್ ಏನು ಸರ್ ಈಗ? ಬರ್ಕೊಡ್ರಿ. ಸ್ಟೇಟ್ಮೆಂಟ್
of utilization of input tax credit and GST payable. Particulars IGST, SGST. ಸರ್ ಎಷ್ಟಿದೆ ಸರ್ ನೋಡ್ರಿ ಈಗ ಫಸ್ಟ್ ಔಟ್ವರ್ಡ್ ಸಪ್ಲೈ ಇಂಟರ್ಸ್ಟೇಟ್ ಎಷ್ಟಿದೆ 7 lakh ಅದ್ರ ಮೇಲೆ 12% ಎಷ್ಟಾಗತ್ತೆ ನೋಡ್ರಿ ಇಂಟರ್ಸ್ಟೇಟ್ ಸಪ್ಲೈ 7 lakh ಇದೆ ಮೇಲೆ 12% ಆಗುತ್ತೆ ಆಗುತ್ತೆ ಹೀಗೆ ನೆಕ್ಸ್ಟ್ ಇಂಟ್ರಾಸ್ಟೇಟ್ ಸರ್ ಏನು ಇಂಟ್ರಾಸ್ಟೇಟ್ ನೋಡಿ ಇಲ್ಲಿ 8 lakh ಇದೆ 18%, 8 lakh ಇದೆ 18%. ಹಾಫ್ ಮಾಡ್ಕೋಬೇಕಾಗುತ್ತೆ ಬಿಕಾಸ್ ಎಷ್ಟು ಅಲ್ಲದ ಹಾಫ್ ಎಷ್ಟಾಗುತ್ತೆ 9 ಆಗುತ್ತೆ ಏನು ಬಚ್ಚು 72,072 ಸೊ GST payable exempted ಬರಂಗಿಲ್ಲಪ್ಪ ಅದು GST payable 84,000 ಇದಾಗುತ್ತೆ 72,000 and 72,000 ಲೆಸ್ ಫುಡ್ ಟ್ಯಾಕ್ಸ್ ಕ್ರೆಡಿಟ್ ಎಲ್ಲಿದೆ ಸರ್ ಮ್ಯಾಗ ಐತೆ ನೋಡ್ರಿ ಇಲ್ಲಿ ಎಲ್ಲಿದೆ ಇಲ್ಲಿ ನೋಡಿ 24,000 52,000 72,000 ಫುಡ್ ಟ್ಯಾಕ್ಸ್ ಕ್ರೆಡಿಟ್ ಎಷ್ಟಪ್ಪ 24,000 ಇದೆ 50,000 ಇದೆ ಆಮೇಲೆ ಇದಾಗ್ತಾ ಇದೆ 72,000 ಬಚ್ಚಾ GST ಪೇಬಲ್ 84 ದಲ್ಲಿ 24 ಹೋದರೆ ಎಷ್ಟಾಗುತ್ತೆ ಆಗುತ್ತೆ ಕರೆಕ್ಟ್ ಹೌದಿಲ್ಲ ಆಮೇಲೆ 72 ದಲ್ಲಿ 20,000 ಆಗುತ್ತೆ ಇದು ಇದಂತೂ ಏನಾಗುತ್ತೆ ನಿಲ್ಲಾಗತ್ತೆ ಈಗ ಒಂದು ನಿಮಿಷ ಕೇಳ್ರಿ 75,000 ದಲ್ಲಿ ನಾವು 72 ತಗೊಂಡಿವಿ ಉಳಿದ ಎಷ್ಟು ಸರಿನು ಇನ್ನು ಉಳಿತು 3,000 ರೂಪಾಯಿ ನಾವು ಸೆಟ್ ಆಫ್ ಮಾಡ್ಬೋದಾ ಸರ್ ಡೆಫಿನೆಟ್ಲಿ ಯು ಕ್ಯಾನ್ less put tax credit on SGST so lakh 1,000 ಏನು ಸರ್ 75,000 ದಲ್ಲಿ 72,000 ಹೋಗಿ ರೈಟ್ ಸೊ ಹಾಗಿದ್ದರೆ GST ಪೇಬಲ್ ಏನಾಗುತ್ತೆ ಅಚ್ಚೋ 57,000 ಆಗುತ್ತೆ ಇದಾಗುತ್ತೆ 20,000 ಇದಾಗುತ್ತೆ ನಿಲ್ ಓಕೆನಾ ಬಚ್ಚೋ ಅರ್ಥ ಆಗಿದೆ ಬಚ್ಚೋ ಇಲ್ಲಿಗೆ ಈ ಚಾಪ್ಟರ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮುಗೀತೀಗ ಅಂಡ್ ಡೆಫಿನೆಟ್ಲಿ ರಿವಿಷನ್ ಮಾಡುವಾಗ ನಾನು ಪ್ರೀವಿಯಸ್ ಕ್ವಶನ್ ತಗೋತೀನಿ ಒನ್ ಮೋರ್ ಚಾಪ್ಟರ್ ಲಾಸ್ಟ್ ಚಾಪ್ಟರ್ ಇದೆ ಅಸೆಸ್ಮೆಂಟ್ ಆಫ್ GST ಅಸೆಸ್ಮೆಂಟ್ ಆದ್ಮೇಲೆ ವಿಲ್ ಡೂ ಕಂಪ್ಲೀಟ್ ರಿವಿಷನ್ ಆಲ್ ರೈಟ್ ಇಲ್ಲಿಗೆ ಇದು ಕ್ಲಾಸ್ ಮುಗಿಸ್ತಾ ಇದ್ದೀನಿ ಡೌಟ್ ಇದೆಯಾ ಏನ್ರ ಡೌಟ್ ಇದ್ರೆ ಪ್ಲೀಸ್ ಕೇಳ್ರಿಪ್ಪ all right no doubt I know that you don't have doubt because we have solved many problems ನೋಡಿ ಭಾಳ ಪ್ರಾಬ್ಲಮ್ಸ್ ಮಾಡಿ ನಾವು ಬೇಜಾನ್ ಪ್ರಾಬ್ಲಮ್ಸ್ ಮಾಡೀವಿ ಸೊ ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ 100% ಈಸಿಲಿ ಅರ್ಥ ಆಗುತ್ತೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮುಗೀತು ವಿ ಹ್ಯಾವ್ ಟೇಕನ್ 5 days ನಾವು ಸೊ ಸರ್ ಇನ್ಕಮ್ ಟ್ಯಾಕ್ಸ್ ನೋಟ್ಸ್ ಕಳಿಸ್ತೀನಿ ನಾನು ಅಶ್ವಿನಿ ಅದೊಂದು ರೆಡಿ ಇದೆ ಸ್ವಲ್ಪ ಅಲ್ಲಿ ಕಳಿಸ್ಕೊಡ್ತೀನಿ ಕೂದರ್ ಬಚ್ಚ ಓಕೆನಾ ಬಚ್ಚು ಬಾಯ್ ಐಲ್ ಸಿ ದ ನೆಕ್ಸ್ಟ್ ಕ್ಲಾಸ್ ಲೈಕ್ ಮಾಡ್ರಿ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ ಯೂಟ್ಯೂಬ್ದಾಗ ಯಾರು ನೋಡ್ತಾ ಇದ್ರಿಲ್ಲ ಈಗ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ನಾ ಕೋರ್ಸ್ ಕೊಡಾಕ್ತೀನಿ ನೋಡ್ರಿಪ್ಪ ಇಲ್ಲಿ ಕ್ರ್ಯಾಶ್ ಕೋರ್ಸ್ ಸಿಗಿದೆ ಸೊ ನಿಮ್ಮ ಸಲುವಾಗಿದೆ ಬೇಕಾದ್ರೆ ಜಾಯ್ನ್ ಆಗ್ಬೋದು ರೈಟ್ ಸೊ ಬಚ್ಚು ಬಾಬಾ ಎಕ್ಸಾಮ್ ಸಮೀಪ ಬಂತಪ್ಪ ಈಗ ವೇಟ್ ಮಾಡಕ್ಕೆ ಹೋಗ್ಬೇಡ್ರಿ ಜಾಯ್ನ್ ಆಗ್ರಿ ಡೌನ್ಲೋಡ್ ಮಾಡ್ಕೊಡ್ರಿ ಬುಕ್ ಡೆಮೋ ಕ್ಲಾಸಸ್ ಡೆಫಿನೆಟ್ಲಿ ವಿ ವಿಲ್ ಫಿಕ್ಸ್ ಯು